ಎಲ್ಲರಿಗೂ ನಮಸ್ಕಾರ. ಏನಪ್ಪ ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಎಸ್, ನಾನು ಇವತ್ತು ನಮ್ಮ ಮನೆಗೆ ಕರೆಸ್ತಾ ಇದ್ದೀನಿ ವಿಯು ಕೇರ್ ಸರ್ವಿಸಸ್ ಅವರು. ಸೊ ಇವ್ರ ಕೆಲಸ ಏನಪ್ಪ ಅಂದರೆ ಮನೆ ಮೂಲೆನೂ ಹುಡುಕಿ ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ. ಇವಳು ದೊಡ್ಡ ಸೋಂಬೇರಿ ಬಿಡು, ಮನೇಲಿ ಕೆಲಸನೇ ಮಾಡಲ್ಲ ಅಂತ ಅನ್ಕೋತಿದ್ದೀರಾ? ಮನೇಲಿ ದಿನ ಎಷ್ಟೇ ಕೆಲಸ ಮಾಡಿದ್ರು ಈ ಅಪಾರ್ಟ್ಮೆಂಟಲ್ಲಿ ಜಿರಳೆ ಕಾಟ ತಪ್ಪಿದಲ್ಲ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರೋರಿಗೆ ಗೊತ್ತು ಜಿರಳೆ ಕಾಟ ಎಷ್ಟಿರುತ್ತೆ ಅಂತ. ಸೊ ಈ ಬಚ್ಚಲ ಮನೆ ಅಂತೂ ನಮಗೆ ತಿಕ್ಕಿ ಸಾಕಾಗಿತ್ತು. ಬಟ್ ಅವ್ರು ಬಂದು ಪಳ ಅಂತ ಉಳಿಸ್ಬಿಟ್ರು. ಹಾಗೆ ಅಡುಗೆ ಮೆನು ಅಷ್ಟೇ, ಏನೇ ಒಂದು ಸಾಮಾನು ತೊಗೊಂಡ್ರು ಅಲ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದೇ ಸಾಮಾನು ಅದೇ ಜಾಗಕ್ಕೆ ಅವರೇ ಇಡ್ತಾ ಇದ್ರು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ರಂತೆ. ಜಿರಳೆ ನೋಡ್ರಿ, ಈ ಅಪಾರ್ಟ್ಮೆಂಟ್ಗಳಲ್ಲಿ ಗೋಳೆ ಇದು. ಸೊ ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಮಾಡಿಸ್ಬೇಕು ಅಂತಿದ್ರೆ ನಾನು ಅವ್ರದ್ದು ಸ್ಕ್ರೀನಲ್ಲಿ ನಂಬರ್ ಹಾಕಿದ್ದೀನಿ. ಆ ನಂಬರ್ಗೆ ನೀವು ಒಂದು ಕಾಲ್ ಮಾಡಿದ್ರೆ ಸಾಕು. ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದ್ರೂ ಅವರೇ ಬಂದು ಕ್ಲೀನಾಗಿ ಅವ್ರ ಸರ್ವಿಸಸ್ನ ಕೊಡ್ತಾರೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ್ಯಂಡ್ ಲಾಸ್ಟಲ್ಲಿ ಪೆಸ್ಟಿಸೈಡ್ ಸ್ಪ್ರೇ ಕೂಡ ಹೊಡೆದ್ರು, ಸೊ ದಟ್ ನೆಕ್ಸ್ಟು ಯಾವುದೇ ರೀತಿಯಿಂದ ಜಿರಳೆ ಬರಬಾರ್ದು ಅಂತೇಳಿ. ಇನ್ಫ್ಯಾಕ್ಟ್ ಇದನ್ನು ಹೊಡೆದಾದ್ಮೇಲೆ ತುಂಬಾ ಜಿರಳೆ ಕಮ್ಮಿ ಆಗಿದೆ ನಮ್ಮ ಮನೇಲಿ. ಆ್ಯಂಡ್ ನೋಡ್ತಾ ಇದ್ರಲ್ಲ ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅಂತೇಳಿ. ನಾವೇ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಲ್ಲ ಅಂತ ಅನ್ಸುತ್ತೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಜಿರಳೆ ಕಾಟ ಇರ್ತಿತ್ತು. ಬಟ್ ಈ ಟೈಮ್ ನನಗಂತೂ ತುಂಬಾ ಖುಷಿ ಆಯಿತು ಇವ್ರ ಸರ್ವಿಸಿಂದ. ಸೊ ನಿಮಗೂ ಅವರ ಸರ್ವಿಸ್ ಬೇಕಿದ್ರೆ ನಾನು ಅವರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೀವು ಅವ್ರಿಗೊಂದು ಜಸ್ಟ್ ಕಾಲ್ ಮಾಡಿ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ಹೇಳಿದ್ರೆ ಸಾಕು, ಬಂದು ಪಟ ಅಂತ ಕ್ಲೀನ್ ಮಾಡಿ ಹೋಗ್ತಾರೆ. ಸೊ ಮಾಡ್ತಿರಲ್ಲ, ಗೆಟ್ ಯೂಸ್ ಆಫ್ ಇಟ್.